ಯುದ್ಧದ ಭೀತಿಯಲ್ಲಿದ್ದಂತ ಜಮ್ಮು ಕಾಶ್ಮೀರ ಶಾಂತ. ಭಾರತ ಪಾಕಿಸ್ತಾನದ ನಡುವೆ ಗಡಿಯಲ್ಲಿ ಸಹಜ ಸ್ಥಿತಿ. ಪಾಕ್ ಕದನ ವಿರಾಮ ಉಲ್ಲಂಘನೆಯ ಮಾಹಿತಿ ಇಲ್ಲ. ಡ್ರೋನ್ ಶೆಲ್ ದಾಳಿಯ ಬಗ್ಗೆಯೂ ಕೂಡ ವರದಿ ಅನ್ನೋದಾಗಿಲ್ಲ. ಗಡಿಯಲ್ಲಿ ಪಾಕ್ನಿಂದಲೂ ಕೂಡ ಗುಂಡಿನ ದಾಳಿ ನಡೆದಿಲ್ಲ. ಎಲ್ಒಸಿ ಜಮ್ಮು ಕಾಶ್ಮೀರದಲ್ಲಿ ಅಹಿತಕರ ಘಟನೆಗಳು ನಡೆದಿಲ್ಲ. ಶ್ರೀನಗರ, ರೌಜರಿ, ಕುಪ್ವಾರ, ಪೂಂಚ್, ಜಮ್ಮು, ಅಮೃತಸರ, ಜೈಸಲ್ಮೇರ್ ಪರಿಸ್ಥಿತಿ ಶಾಂತವಾಗಿರೋದ್ರ ಬಗ್ಗೆ ವರದಿ ಸಿಗ್ತಾ ಇದೆ. 15 ದಿನಗಳ ಬಳಿಕ ಸಹಜ ಸ್ಥಿತಿಗೆ ಇದೀಗ ಜನಜೀವನ ಬಂದಿರೋದು. ಸ್ವಲ್ಪ ಈಗ ಶಾಂತ ರೀತಿಯಾದಂಥ ವಾತಾವರಣ ಆಗಿದೆ. ಕೆಲವು ರಾಜ್ಯಗಳನ್ನು, ಜಿಲ್ಲೆಗಳನ್ನು, ಗಡಿಭಾಗವನ್ನು ಟಾರ್ಗೆಟ್ ಮಾಡಿ ಅಟ್ಯಾಕ್ಸ್ಗಳನ್ನು ಮಾಡಲಾಗ್ತಾ ಇತ್ತು. ಬಟ್ ಈಗ ಯಾವುದೇ ರೀತಿಯಾದಂಥ ವರದಿ ಆಗ್ತಾ ಇಲ್ಲ. ಸಹಜ ಸ್ಥಿತಿಯತ್ತ ಈ ಊರುಗಳು, ಈ ಸಿಟಿ, ಈ ಪ್ಲೇಸಸ್ಗಳು ಇದೀಗ ಸಾಕ್ತಾ ಇರುವಂಥದ್ದು. ಡ್ರೋನ್ ಆಗಿರ್ಬೋದು, ಶೆಲ್ ದಾಳಿ ಆಗಿರ್ಬೋದು ಇದ್ಯಾವುದ್ರ ಬಗ್ಗೆಯೂ ಮಾಹಿತಿ ಸಿಗ್ತಾಗಿಲ್ಲ. ಯುದ್ಧದ ಭೀತಿಯಲ್ಲಿದ್ದಂಥ ಜಮ್ಮು ಕಾಶ್ಮೀರ ಇದೀಗ ಶಾಂತವಾಗಿದೆ. 15 ದಿನಗಳ ಬಳಿಕ ಇದೀಗ ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಕ್ಕಂತಾಗಿದೆ ಅಲ್ಲಿರುವಂಥ ಜನರಿಗೂ ಕೂಡ. ಪಾಕ್ ಕದನ ವಿರಾಮ ಉಲ್ಲಂಘನೆ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಅನ್ನೋದು ಸಿಕ್ಕಿಲ್ಲ. ಡ್ರೋನು ಶೆಲ್ ದಾಳಿಯ ಬಗ್ಗೆಯೂ ಕೂಡ ಯಾವುದೇ ರೀತಿಯಾದಂಥ ಮಾಹಿತಿ ಸಿಕ್ಕಿಲ್ಲ. ಯುದ್ಧದ ಭೀತಿಯಲ್ಲಿದ್ದಂಥ ಜಮ್ಮು ಕಾಶ್ಮೀರ ಇದೀಗ ಶಾಂತವಾಗಿದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ನಿನ್ನೆ ತನಕ ಆತಂಕದ ವಾತಾವರಣ ಇತ್ತು. ಯಾವಾಗ ಅಟ್ಯಾಕ್ ಆಗುತ್ತೋ, ಯಾರು ಅಟ್ಯಾಕ್ ಮಾಡ್ತಾರೋ, ಯಾವ ಕ್ಷಣದಲ್ಲಿ ಏನಾಗುತ್ತೋ ಅಂತ ಬ್ಲ್ಯಾಕ್ಔಟ್ ಮಾಡಿದ್ರು. ಮನೆಯಿಂದ ಹೊರಗೆ ಬರಬೇಡಿ ಅಂತ ಅನೌನ್ಸ್ ಮಾಡಿದ್ರು. ಮನೆ ಒಳಗೆ ಇರಿ ಅಂತ ಸೂಚನೆ ಕೊಟ್ಟಿದ್ರು. ಕಿಟಕಿಗಳನ್ನು ಹಾಕೊಳ್ಳಿ ಅಂತ ಕೂಡ ಹೇಳಿದರು. ಆದರೆ ಇವತ್ತು ಎಲ್ಲವೂ ನಾರ್ಮಲ್ ಆಗಿದೆ. ಸ್ವಲ್ಪ ಜನ ಮನೆಯಿಂದ ಹೊರಗೆ ಬರೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಅಂದರೆ ಅವ್ರಿಗೂ ಅಗತ್ಯ ವಸ್ತುಗಳು ಏನಾದರೂ ನೀಡಿರುತ್ತೆ ಅಲ್ಲ. ಶಾಂತ ರೀತಿಯಾದಂಥ ವಾತಾವರಣ ಇದೆ, ಹೊರಗೆ ಹೋಗ್ಬೋದು ಅನ್ನುವಂಥ ನಂಬಿಕೆ ಮೇರೆಗೆ ಈಗ ಹೊರಗೆಲ್ಲ ಬರ್ತಾ ಇದ್ದಾರೆ. ಸದ್ಯಕ್ಕಂತೂ ಯುದ್ಧದ ಭೀತಿ ಅನ್ನೋದು ಗಡಿ ಭಾಗದಲ್ಲಾಗಲಿ ಅಥವಾ ಸೂಕ್ಷ್ಮ ಪ್ರದೇಶಗಳಲ್ಲಾಗಲಿ ಇಲ್ಲ. ಎಲ್ಲವೂ ನಾರ್ಮಲ್ ಆಗ್ತಾಗಿದೆ.